ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜವಳಾಂಬೆ ಕುಕಿಂಗ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಎಗ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ. ಇದು ಎಗ್ ರೈಸ್ ಲವರ್ ಇದ್ದರೆ ಈ ರೀತಿ ಒಂದ್ಸಲ ಮಾಡ್ಕೊಂಡು ನೋಡ್ರಿ, ಬರ್ರಿ ಇದನ್ನ ಮಾಡ್ಕೊಂಡು ತಿಂತೀರಿ. ಸೊ ಬರ್ರಿ ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದನ್ನು ಎಣ್ಣೆನ ಚೆಂದಾಗಿ ಕಾಯಿಸ್ಕೊಂಡು ನೆಕ್ಸ್ಟ್ ಹೆಚ್ಚಿರುವಂತಹ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಂಡಿರಿ. ಇಲ್ಲಿ ಅವನ್ನ ತೊಗೊಂಡು ಹುರ್ಕೊಳಕತ್ತೀವಿ. ಇದು ಅರ್ಧ ಭಾಗ ಬೇಯಬೇಕು, ಅಲ್ಲಿವರೆಗೂ ಇದನ್ನು ನಾವು ಚೆಂದಾಗಿ ಫ್ರೈ ಮಾಡ್ಕೋಬೇಕಾಗೈತಿ. ನೆಕ್ಸ್ಟ್ ಇವಾಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಾಕತ್ತೀವಿ. ನಾವಿಲ್ಲಿ ಮನ್ಯಾಗ ಮಾಡ್ಕೊಂಡಿದ್ದು ಹಾಕಾತೀವಿ, ನೀವು ಬೇಕಾದ್ರೆ ರೆಡಿಮೇಡ್ ಕೂಡ ಹಾಕೋಬಹುದು. ಇವಾಗ ಇದನ್ನು ಕೂಡ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಇವಾಗ ಇದಕ್ಕೆ ಖಾರ ಹಾಕೊಳಕತ್ತೀವಿ ನೋಡಿರಿ. ನೀವು ಖಾರ ತಿನ್ನೋರಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕೋರಿ, ಯಾಕಂದ್ರೆ ಎಗ್ ರೈಸಿಗೆ ಖಾರ ಇದ್ರನ್ನ ಚಲೋ. ಸೊ ಖಾರ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇವಾಗ ಇದಕ್ಕೆ ಗರಂ ಮಸಾಲ ಮತ್ತು ಎಗ್ ರೈಸ್ ಮಸಾಲ ಅಂತ ಸಿಗುತ್ತೆ ರೀ, ಇದನ್ನು ಹಾಕ್ಕೊಳಕತ್ತೀವಿ. ನೆಕ್ಸ್ಟ್ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಕೂಡ ಒಂದ್ಸತಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರಿ. ಎಲ್ಲದು ಮಿಕ್ಸ್ ಆಗಲಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀವಿ. ನೀವು ಅನ್ನಕ್ಕೆ ಹಾಕ್ಕೊಂಡಿಲ್ಲ ಅಂತಂದ್ರೆ ಈಗ ಹಾಕ್ಕೋಬಹುದು. ನಾವು ಅನ್ನಕ್ಕೆ ಹಾಕ್ಕೊಂಡಿದ್ದಿಲ್ಲ, ಅದಕ್ಕೆ ಈಗ ಹಾಕ್ಕೊಳಕತ್ತೀವಿ. ನೀವು ಅನ್ನಕ್ಕೆ ಹಾಕ್ಕೊಂಡಿದ್ರಪ್ಪ ಅಂದ್ರೆ ಸ್ವಲ್ಪ ಹಾಕೋರಿ. ನೆಕ್ಸ್ಟ್ ಇಲ್ಲೇ ತತ್ತಿನ ಒಡೆದು ಹಾಕ್ಕೊಳ್ಳೋಣಂತ್ರಿ. ನಾವಿಲ್ಲಿ 5 ತತ್ತಿನ ತೊಗೊಂಡಿವಿ ನೋಡಿರಿ, ನೀವು ಎಷ್ಟು ಬೇಕಾದರೂ ತೊಗೋಬಹುದು. ಇವಾಗ 5 ತತ್ತಿನ ಹಾಕ್ಕೊಂಡ್ಬಿಡೋಣಂತ್ರಿ. ಇವಾಗ ನಾವು 5 ತತ್ತಿನ ಹಾಕ್ಕೊಂಡಿವಿ. ಇವಾಗ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣಂತ್ರ. ಇದು ಎಗ್ ಬುರ್ಜಿ ಅಂತಾರಲ್ಲ ಆ ರೀತಿ ರೆಡಿ ಆಗಬೇಕು. ನಮ್ಮ ವಿಡಿಯೋ ಚಾನಲ್ ಒಳಗೆ ಎಗ್ ಬುರ್ಜಿದೊಂದು ವಿಡಿಯೋ ಐತಿ, ಸೊ ಹೋಗಿ ಅದನ್ನು ನೋಡಿರಿ. ಇವಾಗ ಇದನ್ನು ಫುಲ್ ಈ ಥರ ಇದ್ದಿದ್ದೆ ಎಗ್ ಬುರ್ಜಿ ಥರ ಆಗಬೇಕು ನೋಡಿರಿ. ಈ ಥರ ಹಿಂಗೆ ಆಗಬೇಕು. ಇಲ್ಲಿವರೆಗೂ ನಾವು ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕೈ ಬಿಡಬೇಡ್ರಿ, ತಳ ಅಂಟ್ಕೋತೈತಿ ಹೊತ್ತತ್ತು ಮತ್ತು ಅದಕ್ಕೆ ಈ ರೀತಿ ಚೆಂದಾಗ ಮಿಕ್ಸ್ ಮಾಡಿರಿ. ಈಗ ನೋಡಿರಿ ಎಣ್ಣೆ ಎಲ್ಲ ಬಿಡಾಕತ್ತೈತಿ, ನೋಡ್ಬೋದು ನೀವು. ಇಲ್ಲಿವರೆಗೂ ಇದನ್ನ ಒಂದು ಸ್ವಲ್ಪ ಬೇಯಿಸ್ಕೊಂಬಿಡೋಣಂತ್ರಿ. ನೆಕ್ಸ್ಟ್ ಇವಾಗ ಇದಕ್ಕೆ ಅನ್ನ ಹಾಕ್ಕೊಳಕತ್ತೀವಿ ನೋಡಿರಿ. ನಾವಿಲ್ಲಿ ಈಗ ಜಸ್ಟ್ ಮಾಡಿರುವಂಥ ಅನ್ನ ಹಾಕ್ಕೊಳಕತ್ತೀವಿ. ನೀವು ಲೆಫ್ಟ್ ಓವರ್ ರೈಸ್ ಕೂಡ ಯೂಸ್ ಮಾಡಬಹುದು. ಸೊ ಎಗ್ ರೈಸಿಗೆ ಜಸ್ಟ್ ಮಾಡಿದ್ದ ರೈಸ್ ಇದ್ರೇ ಚಲೋ. ಇವಾಗ ಇದನ್ನು ಉಷ್ಟು ಚೆಂದಾಗ ಮಿಕ್ಸ್ ಮಾಡ್ಕೊಡುವಂತ್ರಿ. ನಾವು ಮಾಡಿದ ಬುರ್ಜಿ ಮತ್ತು ರೈಸ್ ಎರಡು ಕೂಡಿ ಚೆಂದಾಗ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಂಡ್ರಿ. ನೋಡ್ಬೋದು ರೀ ನೀವು. ಇವಾಗ ಇದೆಲ್ಲ ಮಿಕ್ಸ್ ಆಗೈತೆ ಚೆಂದಾಗ. ನೆಕ್ಸ್ಟ್ ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೋಣಂತ್ರಿ. ಇದು ಲಾಸ್ಟ್. ಕೊತ್ತಂಬರಿ ಹಾಕಿ ಸರ್ವ್ ಮಾಡಿದ್ರೆ ಮುಗಿದ್ಬಿಡುತ್ತೆ ನೋಡಿರಿ. ಸೊ ಇಷ್ಟು ನೋಡಿರಿ, ಈಸಿ ಆಗಿತ್ತಲ್ರಿ. ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನ ನಿಮ್ಮ ಎಗ್ ರೈಸ್ ಲವರ್ಗೆ ಶೇರ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ. ಧನ್ಯವಾದಗಳು.